ಮೂಡ ಬರೀ ಮೂಡ ಭ್ರಷ್ಟಾಚಾರಕ್ಕಿಂತ IPS ಅಧಿಕಾರಿಯ ಶ್ರೀರಕ್ಷೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಆ 44 ಫೈಲ್ಗಳನ್ನ ಎತ್ಕೊಂಡು ಹೋದದ್ದು ನಿಜಾನಾ? ಲೋಕ ಸರ್ಚ್ ವಾರೆಂಟ್ ನಲ್ಲಿ ಸ್ಫೋಟಕ ಮಾಹಿತಿ ಬಯಲಾಗಿದೆ. ತನಿಖೆ ಚುರುಕುಗೊಳಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲೇ ಸ್ಫೋಟಕ ವಿಚಾರ ಬೆಳಕಿಗೆ ಬಂದಿದೆ. ನಗರಾಭಿವೃದ್ಧಿ ಇಲಾಖೆಯ IAS ಅಧಿಕಾರಿ ಶ್ರೀರಕ್ಷೆ ಇತ್ತ ಇದಕ್ಕೆ ಅನ್ನುವಂತ ಹಲವಾರು ಅನುಮಾನ ವ್ಯಕ್ತವಾಗ್ತಾ ಇದೆ. ಸರ್ಚ್ ವಾರೆಂಟ್ ಸೀಕ್ರೆಟ್ ಒಂದು ಕಡೆ, ಕಡತಗಳನ್ನ ಕದ್ರ ಸಚಿವರು ಅನ್ನುವಂತಹ ಪ್ರಶ್ನೆ ಇನ್ನೊಂದು ಕಡೆ, ಮತ್ತೊಂದು ಕಡೆ ಮೂಡ ಭ್ರಷ್ಟಾಚಾರಕ್ಕೆ ಇತ್ತ ಒಬ್ಬ IPS ಅಧಿಕಾರಿಯ ಶ್ರೀರಕ್ಷೆ ಎನ್ನುವಂಥದ್ದು. ಸೊ ಇಲ್ಲಿ ಕೈ ಮಿಲಾಯಿಸಿದ್ರೇನೆ ಯಾವ್ದಾದ್ರು ಕೆಲಸ ಆಗುತ್ತೆ. ಹಾಗಾಗಿ ನೋಡಿ, ಇಲ್ಲಿ ಕೂಡ 44 ಫೈಲ್ಗಳನ್ನ ಎತ್ಕೊಂಡೋಗಿರೋದು ನಿಜಾನಾ, ಕಳುವಾಗಿದೆಯಂತೆ, ಅದು ನಿಜಾನಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಲೋಕ ಸರ್ಚ್ ವಾರೆಂಟ್ ನಲ್ಲಿ ಸ್ಫೋಟಕ ಸತ್ಯಾಂಶ ಬಯಲಾಗ್ತಾ ಇದೆ. ಈ ಸಂದರ್ಭದಲ್ಲೇ ವಿಚಾರಣೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲೇ ನಗರಾಭಿವೃದ್ಧಿ ಇಲಾಖೆಯ IAS ಅಧಿಕಾರಿಯ ಸಪೋರ್ಟ್ ಇದಕ್ಕೆ ಇದೆಯಾ? ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಲೋಕ ದಾಖಲೆ. ಒಂದು ಕಡೆ ಗಮನಿಸ್ತಾ ಇದ್ವಿ. ಈಗ ನೋಡಿ, ಇಲ್ಲಿ IPS ಅಧಿಕಾರಿಯ ಶ್ರೀರಕ್ಷೆ ಒಂದು ಕಡೆ, ಮತ್ತೊಂದು ಕಡೆ ಮೂಡ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿಯನ್ನ ನಡೆಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಮೊದಲೇ ಇವಾಗ ಏನು ಕಚೇರಿ ಮೇಲೆ ದಾಳಿ ಆಗುತ್ತಾ ಅಂತ ಸಚಿವ ಬೈರತಿ ಸುರೇಶ್ ಅವರಿಗೆ ಗೊತ್ತಿತ್ತ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ಹೆಲಿಕಾಪ್ಟರ್ನಲ್ಲಿ ಬಂದು ಸುರೇಶ್ ಅವರು 140 ಕಡತಗಳನ್ನ, ಬೈರತಿ ಸುರೇಶ್ ಅವರು 140 ಕಡತಗಳನ್ನ ಕತ್ಕೊಂಡು ಹೋಗಿದ್ರು ಅಂತ ಈ ಹಿಂದೆ ಶೋಭಾ ಕರಂದ್ಲಾಜೆ ಅವರು ಆರೋಪವನ್ನ ಮಾಡಿದ್ರು. ಅದಾದ ನಂತರ ಈಗ ಲೋಕಾಯುಕ್ತರು ಕೂಡ ಭ್ರಷ್ಟಾಚಾರರಾಗಿದ್ದಾರೆ. ಎಲ್ಲಾ ಪ್ರಶ್ನೆಗಳ ಕುರಿತು ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಒಂದು ಕಡೆ ಬಾಂಬ್ ಅನ್ನ ಸಿಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನೋಡಿ, ಭ್ರಷ್ಟಾಚಾರಕ್ಕೆ IPS ಅಧಿಕಾರಿಯ ಶ್ರೀರಕ್ಷೆ ಕೂಡ ಇತ್ತ ಅನ್ನುವಂತ ಒಂದು ಸ್ಫೋಟಕ ಸತ್ಯಾಂಶ ಬಯಲಾಗ್ತಾ ಇದೆ. ಜಸ್ಟ್ ಬಿಕಾಸ್ ಯಾಕೆ ಅನುಮಾನ ವ್ಯಕ್ತವಾಗ್ತಾ ಇದೆ ಅಂತಂದ್ರೆ, ಹೇಳಿ ಕೇಳಿ ಮುಖ್ಯಮಂತ್ರಿಗಳ ಮೇಲೇನೆ ಈ ಆರೋಪ ಬಂದಿರುವಂತದ್ದು. ಹಾಗಾಗಿ ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ಹಿನ್ನೆಲೆಯಲ್ಲಿ ಮೂಡಾದಲ್ಲಿನ ದಾಖಲೆ ಜಪ್ತಿಗೆ ಲೋಕಾಯುಕ್ತ ಸರ್ಚ್ ವಾರೆಂಟ್ ಅನ್ನ ಸಿದ್ಧಪಡಿಸಿಕೊಂಡಿತ್ತು. ಯಾವಾಗ ಅಂತಂದ್ರೆ ಜೂನ್ 28ನೇ ತಾರೀಕು ಸಂಜೆ ಸರ್ಚ್ ವಾರೆಂಟ್ ಅನ್ನ ಸಿದ್ಧ ಮಾಡಿದ್ರು. ಸರ್ಚ್ ವಾರೆಂಟ್ ಸಿದ್ಧ ಆದ 12 ತಾಸಿನ ಒಳಗಡೆನೆ, ಅಂದ್ರೆ ಜೂನ್ 29ರ ಬೆಳಗ್ಗೆ ಸಿನಿಮೀಯ ರೀತಿಯಲ್ಲಿ ಮೈಸೂರು ಪ್ರಾಧಿಕಾರಕ್ಕೆ IAS ಅಧಿಕಾರಿ ಬಂದಿರ್ತಾರೆ. ಒಟ್ಟು 144 ಕಡತಗಳನ್ನ ತಗೊಂಡು ಹೋಗಿರ್ತಾರೆ. ಹೆಂಗ್ ಗೊತ್ತಾಗುತ್ತೆ ಸರ್ಚ್ ವಾರೆಂಟ್ ಇವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಸೊ ಮೇಲಧಿಕಾರಿಗಳಿಂದ ಬಂದಿರೋ ಸರ್ಚ್ ವಾರೆಂಟ್ ಇದು, ಆ IPS ಅಧಿಕಾರಿಗೆ ಹೇಗೆ ಗೊತ್ತಾಗುತ್ತೆ? ಸೊ ಲೋಕಾಯುಕ್ತವೇ ತನ್ನ ರಿಪೋರ್ಟ್ ನಲ್ಲಿ ಉಲ್ಲೇಖ ಮಾಡಿತ್ತು. ಇನ್ನು ನಾವು ಏನಿದೀವಲ್ಲ, ದಾಳಿ ಮಾಡಿ ಪ್ರಯೋಜನ ಇಲ್ಲ ಅಂತ ಲಿಖಿತವಾಗಿ ಉಲ್ಲೇಖಿಸಿ ಲೋಕಾಯುಕ್ತ ಸರ್ಚ್ ವಾರೆಂಟ್ ಅನ್ನ ರದ್ದು ಕೂಡ ಪಡಿಸಿತ್ತು ಅಂತ ದಾಖಲೆಯಲ್ಲಿ ನಮೂದು ಮಾಡಲಾಗಿದೆ. ಹಾಗಾದ್ರೆ ಸರ್ಚ್ ವಾರೆಂಟ್ ನಲ್ಲಿ ಇದ್ದಂತಹ ಅಂಶಗಳೇನು ಅಂತಾನೂ ಕೂಡ ಗಮನಿಸಬೇಕು. ಜೂನ್ 28ನೇ ತಾರೀಕು ಸಂಜೆ ಲೋಕಾಯುಕ್ತ ಸರ್ಚ್ ವಾರೆಂಟ್ ನಲ್ಲಿ ಹಲವು ಸ್ಫೋಟಕ ಸತ್ಯಾಂಶಗಳು ಬಯಲಾಗಿದೆ. ಅವತ್ತು ಮಾಹಿತಿ ಬೆಳಕಿಗೆ ಬಂದಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸೈಟ್ ಹಂಚಿಕೆಯಲ್ಲಿ ಗೋಲ್ಮಾಲ್ ಆಗ್ತಾ ಇದೆ. ಬದಲಿ ನಿವೇಶನ ಕೊಡುವ ವಿಚಾರದಲ್ಲಿ ಎಲ್ಲಾ ಕಾನೂನು ಉಲ್ಲಂಘನೆ ಆಗಿದೆ. ಎಲ್ಲ ಅಕ್ರಮ ನೀತಿಗಳ ಅನುಸರಿಸಿ ನಿವೇಶನ ಮಂಜೂರು ಮಾಡಲಾಗ್ತಾ ಇದೆ. ಈ ಬಗ್ಗೆ ಖಚಿತ ಮಾಹಿತಿ ಲಭ್ಯ ಆಗಿದೆ. ಇದರ ಬಗ್ಗೆ ನೋಟಿಸ್ ಕೊಟ್ಟು ದಾಖಲೆ ಕೇಳಿದ್ರೆ ಅಧಿಕಾರಿಗಳು ಯಾವ ದಾಖಲೆಗಳನ್ನು ಕೂಡ ಕೊಡೋದಿಲ್ಲ. ದಾಖಲೆ ಕೇಳಿದ ಕೂಡಲೇ ದಾಖಲೆ ನಾಶ ಮಾಡ್ತಾರೆ. ಅಷ್ಟೇ ಅಲ್ಲದೆ ದಾಖಲೆಗಳನ್ನ ಸುಟ್ಟು ಹಾಕ್ತಾರೆ. ಇದಕ್ಕಾಗಿ ದಿಢೀರ್ ದಾಳಿ ಮಾಡಿ ದಾಖಲೆಗಳನ್ನ ಜಪ್ತಿ ಮಾಡುವ ಅವಶ್ಯಕತೆ ಇದೆ. ನಗರ ಯೋಜನಾ ವಿಭಾಗ ಮೂಡ ಸೂಪರಿಂಟೆಂಡೆಂಟ್ ಕಚೇರಿಯಲ್ಲಿನ ಮಹತ್ವದ ದಾಖಲೆ ಜಪ್ತಿ ಮಾಡಲೇಬೇಕಾಗಿದೆ. ಹೀಗಾಗಿ ದಿಢೀರ್ ದಾಳಿ ಮಾಡೋದಕ್ಕೆ ಸರ್ಚ್ ವಾರೆಂಟ್ ಜಾರಿ ಮಾಡಲಾಗಿತ್ತು. ಜೂನ್ 28ರ ಸಂಜೆ ಸರ್ಚ್ ವಾರೆಂಟ್ ಕೂಡ ಸಿದ್ಧ ಆಗಿತ್ತು. ಜೂನ್ 29ರ ಬೆಳಿಗ್ಗೆ IAS ಅಧಿಕಾರಿ ಪ್ರಾಧಿಕಾರಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. ಅದು ಜುಲೈ 1ಕ್ಕೆ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರು ಕೂಡ ಬರ್ತಾರೆ. ಬಂದು ಹೆಲಿಕಾಪ್ಟರ್ನಲ್ಲಿ 140 ಕಡತಗಳನ್ನ ಕತ್ಕೊಂಡು ಹೋಗ್ತಾರೆ ಅಂತ ಈಗಾಗಲೇ BJP ನಾಯಕರೇ ಆರೋಪವನ್ನ ಮಾಡ್ತಾ ಇರುವಂತದ್ದು. ಸೊ ಏನಾಗ್ತಾ ಇದೆ ಹಾಗಾದ್ರೆ? CM ಸಿದ್ದರಾಮಯ್ಯನವ್ರನ್ನ ಸೇಫ್ ಮಾಡೋದಕ್ಕೆ ಏನೇನೆಲ್ಲ ತಂತ್ರಗಾರಿಕೆ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಲೋಕಾಯುಕ್ತ ಅಧಿಕಾರಿಗಳ ನಡೆ ಬಹಳ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ನೋಡಿ, ಈಗಾಗಲೇ ಎಷ್ಟು ಕೋಟಿ ಹಗರಣ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಷ್ಟಾದ್ರೂ ಕೂಡ ಸಿದ್ದರಾಮಯ್ಯನವರನ್ನ ಸಿದ್ದರಾಮಯ್ಯ ಅನ್ನೋ ಒಂದು ಆ ಮಾನದಂಡವನ್ನ ಬಹಳ ಒಂದು ಏನ್ ಹೇಳ್ತಾರೆ, ಸೇಫ್ ಝೋನ್ ಅಲ್ಲಿ ಇಡೋದಕ್ಕೆ ಹಲವಾರು ಅಧಿಕಾರಿಗಳು, ಸಚಿವರು ಎಷ್ಟೆಲ್ಲ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಇದನ್ನ ನೋಡ್ತಾ ಇದ್ದೀವಿ.
ಹಾಗಾಗಿ ಇದನ್ನ ಸಿಬಿಐಗೆ ವಹಿಸಲೇಬೇಕು ಅಂತ ಈಗಾಗಲೇ ಸ್ನೇಹಮಯಿ ಕೃಷ್ಣ ಸೇರಿದಂತೆ ಹಲವರು ಈಗಾಗಲೇ ದುಂಬಾಲು ಬಿದ್ದಿದ್ದಾರೆ. ಅಷ್ಟೇ ಅಲ್ಲದೆ ವಿಪಕ್ಷ ನಾಯಕರು ಕೂಡ ಇದಕ್ಕೆ ಒಂದು ತಿಲಾಂಜಲಿಯನ್ನ ಹಾಡಬೇಕು ಅಂತ ಅಂದುಕೊಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ತನಿಖೆಯನ್ನ ಎದುರಿಸಲಿ, ಬಟ್ ಅವರು ರಾಜೀನಾಮೆಯನ್ನ ಕೊಟ್ಟು ತನಿಖೆಯನ್ನ ಎದುರಿಸಲಿ ಅಂತ ಒಂದು ಕಡೆ ಪಟ್ಟನ್ನ ಹಿಡಿದಿದ್ದಾರೆ. ಏನೇ ಈಗಾಗಲೇ ಒಂದು ಕಡೆ ಸಿದ್ದರಾಮಯ್ಯನವರು ಇದರಲ್ಲಿ ಪಾಲುದಾರರೋ ಇಲ್ವೋ ಗೊತ್ತಿಲ್ಲ, ಬಟ್ ಇಲ್ಲಿ ಈಗಾಗಲೇ ಎರಡು ಕಡೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎರಡರಲ್ಲೂ ಕೂಡ ಅವರ ಅರ್ಜಿ ರಿಜೆಕ್ಟ್ ಆಗಿದೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರ ಪಾಲು ಇದರಲ್ಲಿ ಬಹುತೇಕ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ನೋಡ, ಒಂದು ಕಡೆ ಡಿಸೆಂಬರ್ ಒಳಗಡೆ ಇದಕ್ಕೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡಲೇಬೇಕಾಗಿದೆ. ಅಷ್ಟರಲ್ಲಿ ಸಿದ್ದರಾಮಯ್ಯನವರು ಏನೇನೆಲ್ಲ ತಂತ್ರಗಾರಿಕೆಯನ್ನ ಯೂಸ್ ಮಾಡ್ತಾರೆ, ಇದರಿಂದ ಹೇಗೆ ಬಚಾವ್ ಆಗ್ತಾರೆ ಏನು ಅನ್ನೋದನ್ನ ಸದ್ಯದ ಮಟ್ಟಿಗೆ ಕಾದಷ್ಟೇ ನೋಡಬೇಕಾಗಿದೆ.